ಆರ್ಸಿಬಿ ಕಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠ ಅತ್ಯಂತ ಮಹತ್ವದ ತೀರ್ಪನ್ನು ನೀಡಲಿದೆ. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಮತ್ತು ಡಿಎನ್ಎ ಎಂಟರ್ಟೈನ್ಮೆಂಟ್ ಅಂದ್ರೆ ಆರ್ಸಿಬಿಯ ಪಿಆರ್ಒ ಸಂಸ್ಥೆ ಏನಿತ್ತು ಅದರ ಮೂವರು ಸಲ್ಲಿಸಿದ್ದಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪನ್ನು ನೀಡಲಿದೆ. ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತು. ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೆಲವೊಂದಿಷ್ಟು ಪ್ರಮುಖವಾದಂತಹ ವಾದಗಳನ್ನು ಮಂಡಿಸಿದ್ದಾರೆ. ಏನು ವಾದ ಅಂತ ಹೇಳಿದ್ರೆ, ಜೂನ್ 3ನೇ ತಾರೀಕು ಅಂದ್ರೆ ಅಹಮದಾಬಾದ್ನಲ್ಲಿ ಐಪಿಎಲ್ನ ಫೈನಲ್ ಮ್ಯಾಚ್ ನಡೆದ ದಿನ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಏನಿದೆ ಅದು ಜೂನ್ 3ನೇ ತಾರೀಕು ಫೈನಲ್ ಮ್ಯಾಚ್ ಆರಂಭಕ್ಕೂ 1.5 ಗಂಟೆ ಮೊದಲು ಸಂಜೆ 6:30 ಒಂದು ಇಂಟಿಮೇಷನ್ ಲೆಟರ್ ಅನ್ನು ಕೊಟ್ಟಿತ್ತು. ಓನ್ಲಿ ಇಂಟಿಮೇಷನ್ ಲೆಟರ್ ಕೊಟ್ಟಿತ್ತು. ಏನು, ನಾವು ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ತೀರ್ಮಾನಿಸಿದ್ದೀವಿ ಅಂತ ಹೇಳಿ ಜೂನ್ 3ನೇ ತಾರೀಕು. ಅದಾದ ಬಳಿಕ ಜೂನ್ 3ನೇ ತಾರೀಕೆ ಫೈನಲ್ ಮ್ಯಾಚ್ ನಡೆದ ದಿನ ಫೈನಲ್ ರಿಸಲ್ಟ್ ಬಂದಾದ ಬಳಿಕ ರಾತ್ರಿ 11:30 ಅಧಿಕೃತವಾಗಿ ಆರ್ಸಿಬಿ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ. ಅಧಿಕೃತವಾಗಿ ಆರ್ಸಿಬಿ ಫೈನಲ್ ಮ್ಯಾಚ್ ನಡೆದ ದಿನ ಆರ್ಸಿಬಿ ಕಪ್ ಗೆದ್ದ ತಕ್ಷಣವೇ ಆರ್ಸಿಬಿ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಏನು, ನಾವು ವಿಕ್ಟರಿ ಪರೇಡ್ ಅನ್ನ ಮಾಡ್ತೀವಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗೆ ಅಂತೇಳಿ. ಇದು ನಡೆದಿರುವಂತದ್ದು 3ನೇ ತಾರೀಕು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಆರ್ಸಿಬಿ ಆಗಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗಲಿ ಅನುಮತಿಯನ್ನ ಪಡೆದಿರಲಿಲ್ಲ. ಇನ್ನು ಮರುದಿನ ಬೆಳಗ್ಗೆ 7 ಗಂಟೆಗೆ ಜೂನ್ 4ನೇ ತಾರೀಕು ಅಂದ್ರೆ ಯಾವತ್ತು ಕಾಲ್ತುಳಿತಾಗಿ ಇನ್ಸಿಡೆಂಟ್ ಈ ದುರಂತ ನಡೀತು ಅವತ್ತು ಬೆಳಗ್ಗೆ 7:01 ಆರ್ಸಿಬಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆ, ವಿಶೇಷವಾಗಿ ಟ್ವಿಟ್ಟರ್, ಇನ್ಸ್ಟಾ ಮತ್ತು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕುತ್ತೆ. ಏನು ಅಂತ ಹೇಳಿದ್ರೆ, ನಾವು ವಿಕ್ಟರಿ ಪರೇಡ್ ಅನ್ನ ಮಾಡ್ತಾ ಇದ್ದೀವಿ. ಎಲ್ಲಿಂದ? ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೆ ವಿಕ್ಟರಿ ಪರೇಡ್ ಅನ್ನ ಮಾಡ್ತಾ ಇದ್ದೀವಿ, ನೀವು ದಯವಿಟ್ಟು ಬನ್ನಿ ಅಂತೇಳಿ ಸ್ಟೇಟ್ಮೆಂಟ್ ಪೋಸ್ಟರ್ ಅನ್ನ ಬಿಡ್ತಾರೆ ಆರ್ಸಿಬಿ ಅವರು. ಆ ಪೋಸ್ಟರ್ ಅನ್ನ ಬಿಡುವಂತಹ ಸಂದರ್ಭದಲ್ಲಿ ಆರ್ಸಿಬಿ ಆಗಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗಲಿ ಅನುಮತಿಯನ್ನ ಪಡೆದಿರಲಿಲ್ಲ. ಹಿಂದಿನ ದಿನ ಇಂಟಿಮೇಷನ್ ಅನ್ನ ಮಾಡಿದ್ರು, ನಾವು ಈ ತರ ಮಾಡ್ತಾ ಇದ್ದೀವಿ ಅಂತೇಳಿ. ಅನುಮತಿ ಸಿಕ್ಕಿತ್ತ ಪೊಲೀಸರಿಂದ? ಇಲ್ಲ. ಸೊ ಅಲ್ಲಿಗೆ ಆರ್ಸಿಬಿ ನಿಲ್ಲಿಲ್ಲ. ಆರ್ಸಿಬಿ ಮತ್ತೆ ಏನು ಮಾಡ್ತು, ಬೆಳಗ್ಗೆ ಮತ್ತೆ 8 ಗಂಟೆಗೆ ಒಂದು ಪೋಸ್ಟರ್ ಅನ್ನ ಬಿಟ್ಟರು ಆರ್ಸಿಬಿ ಅವರು, ನಾವು ವಿಕ್ಟರಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತೆ ಸಂಜೆ 3:30 ಮತ್ತೊಂದು ಪೋಸ್ಟರ್ ಅನ್ನ ಬಿಟ್ಟರು. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಸಿಬಿ ವಿದೌಟ್ ಪೊಲೀಸ್ ಪರ್ಮಿಷನ್, ಪೊಲೀಸರ ಪೂರ್ವಾನುಮತಿ ಇಲ್ಲದೆಯೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ, ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೆ ನಾವು ವಿಕ್ಟರಿ ಪರೇಡ್ ಮಾಡ್ತೀವಿ ಅಂತೇಳಿ ಬ್ಯಾಕ್ ಟು ಬ್ಯಾಕ್ ವಿದೌಟ್ ಪೊಲೀಸ್ ಪರ್ಮಿಷನ್ ಪ್ರಮೋಷನ್ ಅನ್ನ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಆರ್ಸಿಬಿ ಅವರು ಒಂದು ಪೋಸ್ಟರ್ ಅನ್ನ ಬಿಟ್ಟ ಬಳಿಕ ಅದೇನು ಬರೀ ಆರ್ಸಿಬಿಯ ಬರೀ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಇರುತ್ತೆ, ಅದೇನಾಗುತ್ತೆ, ಅದು ಬೇರೆ ಕಡೆ ವೈರಲ್ ಆಗುತ್ತೆ, ಇಡೀ ಗ್ರೂಪಲ್ಲಿ ವೈರಲ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ವಾಟ್ಸಪ್ಗಳಲ್ಲಿ ವೈರಲ್ ಮಾಡಲಾಗಿದೆ, ಫೇಸ್ಬುಕ್ಗಳಲ್ಲಿ ಅದನ್ನು ನೋಡಲಾಗಿದೆ, ಶೇರ್ ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಆರ್ಸಿಬಿಯ ಈ ಪೋಸ್ಟರ್ ಅನ್ನು ನೋಡಿದಂತಹ ಮಾಧ್ಯಮಗಳು, ಇನ್ಕ್ಲೂಡ್ ಟಿವಿ ಮಾಧ್ಯಮ, ಅದು ಡಿಜಿಟಲ್ ಇರ್ಬೋದು, ಟಿವಿ ಮಾಧ್ಯಮಗಳಿರ್ಬೋದು, ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ರು. ಈ ಥರ ಆರ್ಸಿಬಿ ಅವರು ಘೋಷಿಸಿಕೊಂಡಿದ್ದಾರೆ, ವಿಕ್ಟರಿ ಪೆರೇಡ್ ಇದೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೆ. ಆ ಸಂದರ್ಭದಲ್ಲಿ ಆರ್ಸಿಬಿ ಆಗಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಗಲಿ ಪರ್ಮಿಷನ್ ಅನ್ನು ಪಡೆದಿತ್ತಾ? ಇಲ್ಲ. ವಿದೌಟ್ ಪರ್ಮಿಷನ್ ಆರ್ಸಿಬಿ ಅವರು ಆನ್ಲೈನ್ ಶಾಪಿಂಗ್ ಬೇರೆ ಬಿಟ್ಟಿದ್ರು. ಸೊ ಆ ಕಾರಣದಿಂದ ಏನಾಯ್ತು ಅಂತ ಹೇಳಿದ್ರೆ, ಸುಮಾರು ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಅಧಿಕೃತ ಲೆಕ್ಕ ಕೊಟ್ಟಿದ್ದಾರೆ. 28 ಲಕ್ಷ ಮಂದಿ, 2-3 ಲಕ್ಷ ಅಲ್ಲ. ಕಳೆದ ಇಯರಿಂಗ್ನ ಟೈಮ್ನಲ್ಲಿ, ಈಗ ಡಿವಿಷನಲ್ ಬೆಂಚ್ನಲ್ಲಿ ಏನು ಇಯರಿಂಗ್ ಆಗ್ತಿದೆ ಸುಮೋಟೋ ಕೇಸ್, ಅಲ್ಲಿ 2-3 ಲಕ್ಷ ಅಂತ ಹೇಳಿತ್ತು ಸರ್ಕಾರ. ಬಟ್ ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರ 28 ಲಕ್ಷ ಮಂದಿ, 28 ಲಕ್ಷ ಮಂದಿ ಅಂದ್ರೆ ಏನು ಸಣ್ಣ ಸಂಖ್ಯೆ ಅಲ್ಲ ಅದು. ನೀವು ಯಾವ ಇಡೀ ಕರ್ನಾಟಕದ ಪೊಲೀಸರನ್ನ ತಂದಾಕಿದ್ರು ಕೂಡ ನಿಭಾಯಿಸಕ್ಕಾಗಲ್ಲ 28 ಲಕ್ಷ ಮಂದಿಗೆ. ಅಷ್ಟು ಜನ ಸೇರಿದ್ರು.
ಫ್ಲಡ್ ಆಯಿತು. ಸೊ ಯಾರು ಪರ್ಮಿಷನ್ ತಗೋಬೇಕಾಗಿತ್ತು? RCB. ಜೊತೆಗೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಇನ್ನೊಂದು ಆರ್ಗ್ಯುಮೆಂಟ್ ಅನ್ನು ಮಾಡಿದೆ. ಏನು ಅಂತ ಹೇಳಿದ್ರೆ, ತ್ರಿಪಕ್ಷೀಯ ಒಪ್ಪಂದ ಆಗಿರುತ್ತೆ. RCB, ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು BCCI ನಡುವೆ ಒಂದು ತ್ರಿಪಕ್ಷೀಯ ಒಪ್ಪಂದ. ಏನು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾಗುವಂತಹ ಕ್ರಿಕೆಟ್ ಸಂಬಂಧಿತ, ಅದು IPLಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇರುತ್ತೆ ಒಪ್ಪಂದ ಆಗಿರುತ್ತೆ. ಸೊ ಎಲ್ಲವೂ ಕೂಡ ಇಂಟಿಮೇಟೆಡ್. ಯಾರಿಗೆ? BCCIಗೆ ಇಂಟಿಮೇಟ್ ಆಗಿದೆ, KSCAಗೆ ಇಂಟಿಮೇಟ್ ಆಗಿದೆ. ಸೊ ಎಲ್ಲವೂ ಇವರಿವರೇ ನಿರ್ಧಾರ ತಗೊಂಡಿರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ಫಂಕ್ಷನ್ ಮಾಡಬೇಕು, ವಿಕ್ಟರಿ ಪರೇಡ್ ಮಾಡಬೇಕು ಅಂತ ಪೊಲೀಸರ ಅನುಮತಿ ಇಲ್ಲ. ಯಾಕಂತ ಹೇಳಿದ್ರೆ ಇವರೆಲ್ಲ ಮಹಾನುಭಾವ. ಆ KSCA ಅಷ್ಟೇ, ಇಟ್ ಇಸ್ ಅ ಲಾಬಿ ಗ್ರೂಪ್. ಅಲ್ಲಿ ಈ ದೊಡ್ಡ ದೊಡ್ಡ ಮ್ಯಾಚ್ಗಳಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಆಪ್ತರು, ಅವರ ನೆಂಟರು, ಅವ್ರ ಚಿಕ್ಕಮ್ಮನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು, ರಾಜಕಾರಣಿಗಳು, ಚೇಲಾಗಳು, ಅವರ ಬಟ್ಟಂಗಿಗಳು, ಅವರ ಚಮಚಾಗಳು, ಇವರಿಗೆಲ್ಲ ಟಿಕೆಟ್ ಕೊಡುವಂಥದ್ದು ಇದೇ ಕೆಲಸಗಳಾಗುವಂಥದ್ದಲ್ಲಿ. ಸೊ ದಟ್ ಟೈಪ್ ಆಫ್ ಲಾಬಿ ಗ್ರೂಪ್ ಅದು KSCA. ಸೊ ಇವ್ರು ಯಾರು ಇಂಟಿಮೇಟ್ ಮಾಡಲಿಲ್ಲ. ಕಾರಣ ಇವ್ರ ತಲೆಯಲ್ಲಿ ಒಂದಿತ್ತು. ಏನು ಅಂತ ಹೇಳಿದ್ರೆ, ಪೊಲೀಸರು ನಮ್ಮ ಜೇಬ್ನಲ್ಲಿದ್ದಾರೆ, ಈ ಥರ ಜೇಬ್ನಲ್ಲಿದ್ದಾರೆ, ನಾವು ಹೇಳಿದ ತಕ್ಷಣ ಪೊಲೀಸರನ್ನು ಕಳಿಸ್ಕೊಡ್ತಾರೆ ಅಂತೇಳಿ ಇವರ ತಲೆಯಲ್ಲಿತ್ತು. ಆ ಪರಿಣಾಮವಾಗಿ ಏನಾಯಿತು, ವಿದೌಟ್ ಪೊಲೀಸ್ ಪರ್ಮಿಷನ್ ದೇ ವೆಂಟ್ ಆನ್ ಸೆಲೆಬ್ರೇಟ್. ಮತ್ತೆ ಸರ್ಕಾರ ಇವತ್ತು ಹೇಳಿದೆ ಏನು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಇದಾವಲ್ಲ, ಅದರ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥದ್ದು KSCA ಜವಾಬ್ದಾರಿ. ಮತ್ತು ಈ ಕಾರ್ಯಕ್ರಮ ನಿರ್ದಿಷ್ಟವಾಗಿ RCBಗೆ ಸಂಬಂಧಪಟ್ಟಿದ್ದು. ಮತ್ತು ಈ ಕಾರ್ಯಕ್ರಮದ PRO ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾ ಇರೋವಂಥದ್ದು DNA ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಅದು ಅವರ ಜವಾಬ್ದಾರಿ. ಸೊ ಅವರ ಜವಾಬ್ದಾರಿಯನ್ನು ಮಾಡಲಿಲ್ಲ. ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಸಿಡೆಂಟ್ ವಿಧಾನಸೌಧದ ಹತ್ರ ಸ್ವಲ್ಪ ಮಟ್ಟಿಗೆ ನೂಕಾಟ ತಳ್ಳಾಟ ಆಗಿದೆ, ವಿಧಾನಸೌಧದ ಹತ್ರ ಇಲ್ಲ ಅಂತಲ್ಲ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟುಗಳ ಬಳಿ ಆದಂತಹ ನೂಕಾಟ ತಳ್ಳಾಟ ಇದೆಯಲ್ಲ, ಅದೇ ಕಾಲು ತುಳಿತಕ್ಕೆ ಕಾರಣ. ತಪ್ಪು ಯಾರ್ದು ಅಂತ ಹೇಳಿದ್ರೆ RCB ಅವ್ರದ್ದು, KSCA ಅವ್ರದ್ದು. ಯಾಕೆ ಹೋದ್ರು ವಿದೌಟ್ ಪೊಲೀಸ್ ಪರ್ಮಿಷನ್? 28 ಲಕ್ಷ ಜನ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟುಗಳ ಎದುರು ಭಾಗದಲ್ಲಿ ನಿಂತ್ಕೋತಾರೆ ಅಂತ ಹೇಳಿದ್ರೆ ಅದನ್ನು ಹೆಂಗೆ ತಡೆಯೋಕ್ಕಾಗುತ್ತೆ? ಯಾವ ಪೊಲೀಸ್ ಫೋರ್ಸ್ ಹಾಕಿ ಅದನ್ನು ತಡೆಯೋಕ್ಕಾಗುತ್ತೆ? ಯಾವ ಬೌನ್ಸರ್ಸನ್ನು ಹಾಕಿ ತಡೆಯೋಕ್ಕಾಗುತ್ತೆ? ಯಾವ ಹೋಮ್ ಗಾರ್ಡ್ಸನ್ನು ಹಾಕಿ ತಡೆಯೋಕ್ಕಾಗುತ್ತೆ? ಸೊ ನಾಳೆ ತೀರ್ಪಿದೆ. ನಾಳೆಯ ತೀರ್ಪಿನ ಅಂಶ ಏನು ಅಂತ ಹೇಳಿದ್ರೆ, ಈ ಅರೆಸ್ಟ್ ಆಗಿದ್ದಾರಲ್ಲ RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಮತ್ತು DNA ಎಂಟರ್ಟೈನ್ಮೆಂಟ್ನ 3 ಅಧಿಕಾರಿಗಳು, ಅವರ ಬಂಧನ ಸರಿಯಾ ತಪ್ಪ ಅಂಥೇಳಿ RCB ಮತ್ತು DNA ಎಂಟರ್ಟೈನ್ಮೆಂಟ್, ಈಗ RCBಯ ಮಾರ್ಕೆಟಿಂಗ್ ಹೆಡ್ನ ಬಂಧನ ತಪ್ಪು ಎನ್ನುವಂಥದ್ದು ಅವರ ಪರ ವಕೀಲರ ವಾದ. ಕಾರಣ ಏನು ಅಂತ ಹೇಳಿದ್ರೆ, ನಾವೇನು ಓಡಿ ಹೋಗ್ತಾ ಇರಲಿಲ್ಲ, ನಸುಕಿನ ಜಾವ 4:30 ಬಂದು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ, ನಮಗೆ ಅರೆಸ್ಟ್ ಟೈಮಲ್ಲಿ ಏನು ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ಸ್ ಏನು ಕೊಡಬೇಕಿತ್ತು ಆ ಡಾಕ್ಯುಮೆಂಟ್ಸನ್ನು ನಮಗೆ ಕೊಟ್ಟಿಲ್ಲ ಅಂತೇಳಿ. ಬಟ್ ಇವತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಡಾಕ್ಯುಮೆಂಟನ್ನು ನಾವು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಇವರು. ಡಾಕ್ಯುಮೆಂಟನ್ನು ನಾವು ಕೊಟ್ಟಿದ್ದೀವಿ. ಜೊತೆಗೆ ಈ ದುರಂತ ಆದ ಈ ಬಂಧನಕ್ಕೂ ಹಿಂದಿನ ದಿನ ನಿಖಿಲ್ ಸೋಸಲೆ ರಾತ್ರಿ 10 ಗಂಟೆಯ ಬಳಿಕ ಒಂದು ಏರ್ ಟಿಕೆಟನ್ನು ಬುಕ್ ಮಾಡಿದರು. ಅಂದರೆ ಇವರು ಓಡಿ ಹೋಗಲಿಕ್ಕೆ ತಯಾರಾಗಿದ್ರು ಬಂಧನದ ಭೀತಿಯಿಂದ. ಹೀಗಾಗಿ ಇದು ಇಂಟೆನ್ಷನಲ್ ಕ್ರೈಮ್. ನಮ್ಮ ಅನುಮತಿಯನ್ನು ಪಡೆಯದೆ, ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆಯದೆ ಈ ದುರಂತ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸಂಪೂರ್ಣ ಜವಾಬ್ದಾರಿ KSCA, RCB ಮತ್ತು BCCI ಆಗಿರೋದ್ರಿಂದಾಗಿ ಇದರಲ್ಲಿ ಸರ್ಕಾರದ ತಪ್ಪಿಲ್ಲ. ಸೊ ಇವರ ಬಂಧನವೂ ಕೂಡ ತಪ್ಪಿಲ್ಲ. ಇವರನ್ನು ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಸರಿ ಎನ್ನುವಂಥದ್ದು ಸರ್ಕಾರದ ವಾದ. ಸೊ ನಾಳೆ ಮಧ್ಯಾಹ್ನ 2:30 ತೀರ್ಪು ಪ್ರಕಟ ಆಗುತ್ತೆ. ಇನ್ ಕೇಸ್ ಅರೆಸ್ಟನ್ನು ಇನ್ವ್ಯಾಲಿಡ್ ಅಥವಾ ವಾಯ್ಡ್ ಅಂತೇಳಿ ಏನಾದರೂ ಕರ್ನಾಟಕ ಹೈಕೋರ್ಟ್ ಏನಾದರೂ ತೀರ್ಪನ್ನು ಕೊಟ್ಟರೆ ಸಹಜವಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಖಭಂಗ. ಬಟ್ ಟಿಪ್ಪಣಿಯನ್ನು ಏನು ಮಾಡುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ತನ್ನ ತೀರ್ಪಿನಲ್ಲಿ ನಾಳೆ ಹೈಕೋರ್ಟ್ ಯಾವ ಟಿಪ್ಪಣಿಯನ್ನು ಮಾಡುತ್ತೆ ಅಂಥೇಳಿ. ಸೊ ನಾಳೆ ಮಹತ್ವದ ಬೆಳವಣಿಗೆ ನಡೆಯುತ್ತೆ. ಎಲ್ಲರೂ ಕೂಡ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರದ ಬಗ್ಗೆ ಏನು ಹೇಳುತ್ತೆ, RCB ಬಗ್ಗೆ ಏನು ಹೇಳುತ್ತೆ ಮತ್ತು KSCA ಬಗ್ಗೆ ಕರ್ನಾಟಕ ಹೈಕೋರ್ಟ್ ನಾಳೆಯ ತೀರ್ಪಿನಲ್ಲಿ ಏನೆಲ್ಲ ಅಭಿಪ್ರಾಯಗಳನ್ನು ಮೆನ್ಷನ್ ಮಾಡುತ್ತೆ ಎನ್ನುವಂಥದ್ದು ಈಗಾಗಲೇ ದಶದಿಕ್ಕುಗಳಿಂದಲೂ ಕೂಡ ಟೀಕೆಗೆ ಒಳಗಾಗಿರ್ತಕ್ಕಂತಹ ರಾಜ್ಯ ಸರ್ಕಾರದ ದೃಷ್ಟಿಯಲ್ಲಿ ಅತ್ಯಂತ
ಮಹತ್ವವನ್ನು ಪಡ್ಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.